ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಕಾಂಗ್ರೆಸ್ ಪಾಳೆಯದ ಸ್ಥಾನಕ್ಕೆ ಎಂಟ್ರಿ ಆಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ತಾವು ಘಟಾನುಘಟಿಗಳನ್ನು ಎಂಟ್ರಿ ಆಗ್ತಾ ಇದ್ದಾರೆ ಸರ್, ಏನ್ ಹೇಳ್ತಾರೆ? ಉಪಚುನಾವಣೆ ಅಂದ್ರೆ ಅದೇ ಇದ ಸಿಸ್ಟಮ್ ಇದೆ. ಇಡೀ ತಂಡ ನಮ್ದು ಬಂದ್ರೆ ಬಿಜೆಪಿ ಅವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಿಕ್ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ನಮ್ದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನು ವಿಡ್ರಾ ಆದ್ಮೇಲೆ ಪ್ರಾರಂಭ. ಇನ್ನು ವಿಡ್ರಾ ಆಗ್ಬೇಕು, ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಬಹಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಜನ. ಸರ್ಕಾರ ಹಣಬಲ ತೋಳಬಲವನ್ನ ಬಳಸಿಕೊಂಡು ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಹರಸಾಹಸ ಪಡಾಗ್ತದ. ಬಟ್ ಇದು ಕನಸು ಈಡೇರೋದಿಲ್ಲ ಅನ್ನೋದು ಬಿಜೆಪಿ ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕದಲ್ಲಿ ಬಂದ್ರೆ ಬೇರೆ ಏನು ಇಲ್ಲ ಎಲ್ಲರೂ ಹೇಳಲಿಕ್ಕೆ. ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಎಂತ ಡಬಲ್ ಸ್ಟೇರಿಂಗ್? ಇದೇ ಸರ್ಕಾರ ಅಂದ್ರೆ ಎಲ್ಲರದು ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ತರ ನಮ್ದು ಒಂದ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡ್ಲಿಕ್ಕೆ, ಅವರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು, 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನೋ ಆಸೆ ನಡೀತಿದ್ರು. 3 ಸ್ಟೇರಿಂಗ್ ಇದ್ರೆ ಒಳ್ಳೇದು. ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಅದು ಮರ್ತಿದಾರ ಅವರು. ಸೊ ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ. ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶೆನೆ ಪಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿಯವರು ನಾಯಕ ಸಮುದಾಯಕ್ಕೆ ಒಂದು ಅಭ್ಯರ್ಥಿ ಕರೆಕ್ಟ್. ಅದು ಇಲ್ಲೇ ಮತ್ತು ಅಲ್ಲಿ ಎರಡು ನಾಯಕ ಜನಾಂಗದವರು, ವಾಲ್ಮೀಕಿ ಸಮುದಾಯದವರು ಪರಿಣಾಮ ಬರುತ್ತೆ ಅಂತ ಹೆಂಗ್ ಬೆಳೆದಾರೆ. ಪಾರ್ಟಿ ಬೇಸ್ ಮ್ಯಾಗ ಇಲೆಕ್ಷನ್ ಇದು, ಜಾತಿ ಆಧಾರಿತ ಅಲ್ಲ. ಆ ಪಕ್ಷದಲ್ಲಿ ಆ ಸಮಾಜದವರು, ಈ ಪಕ್ಷದಲ್ಲಿ ಸಮಾಜದವರು ಇದ್ದಾರೆ. ಪಕ್ಷದ ಆಧಾರಿತ ಓಟ್ ಹಾಕ್ತಾರೋ ಹೊರತಾಗಿ ಜಾತಿ ಆಧಾರಿತ ಓಟು ಕಡಿಮೆ ಇರ್ಬೋದು. ಅದು ಒಂದ್ ಸ್ವಲ್ಪ ಪರ್ಸೆಂಟ್ ಇರ್ತೈತಿ, ಇಲ್ಲ ತಿಳಿಲಿಕ್ಕೆ ಆಗಲ್ಲ. ಆದ್ರೆ 95ರಷ್ಟು ಪಕ್ಷ ಆಧಾರಿತ ಐಡಿಯಾಲಜಿ ಮೇಲೆ ಚುನಾವಣೆ ಆಗ್ತದೆ. ಸರ್, ವಾಲ್ಮೀಕಿ ಹಗರಣದಿಂದ ರೊಕ್ಕ ಎಲ್ಲ ಲೂಟಿ ಮಾಡಲಾಯಿತು, ಅದಕ್ಕೆ ಪರ್ಯಾಯವಾಗಿ ಹಣ ಕೊಡಬೇಕಿತ್ತು, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೊಟ್ಟಿದೆ. ಇನ್ನು ಕೆಲವು ವಸೂಲಿ ಮಾಡಿದ್ದಾರೆ, ವಸೂಲಾತಿ ಆಗಿದ್ದಾರೆ. ಇನ್ನೂ ವಸೂಲಿ ಮಾಡುವಂತ ಇನ್ನೂ ತನಿಖೆ ನಡೀತಾ ಇದೆ. ಸೊ ಸಿಎಂ ಅವ್ರು ಹೇಳಿದಾರೆ, ಅದೇನು ನಾವು ಒಂದ್ ಹೇಳಕ್ಕೆ ಬರದೇ ಹೋದ್ರೆ ಸರ್ಕಾರದಿಂದ ಅದು ಭರಪಾಯಿ ಮಾಡ್ತು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸರ್, ಇದು ನಿಮ್ಗೆ ಈ ಕ್ಷೇತ್ರ ಬಹಳ ಪ್ರತಿಷ್ಠೆ, ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವ್ರ ಪರವಾಗಿರುವಂತಹ ನೀತಿಯವರು ಇದನ್ನ ಯಾವ ರೀತಿ, ಯಾಕಂದ್ರೆ ತಮ್ಮ ಉಸ್ತುವಾರಿ ನಡೀತಾ ಇದೆ. ಮಾಡ್ತೀವಿ, ಚುನಾವಣೆ ಮಾಡ್ತೀವಿ, ಗೆಲ್ಲಿಕ್ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ ಸೀಟ್ ನಾವು ಉಳಿಸ್ಕೋಬೇಕು, ನಮ್ದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂತ ಎಲ್ಲ ಅವಕಾಶಗಳು ಇದೆ. ಈಗ ದಾವಣಗೆರೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ವಿರೋಧ ವ್ಯಕ್ತಪಡಿಸ್ತಾರೆ, ಅದು ಮತ್ತೆ ಪರಿಣಾಮ ಬೀಳುತ್ತೆ ನೋಡಿ. ಪಕ್ಷದ ಆಧಾರ ಮೇಲೆ ಇದೇ ಹೇಳಿದಲ್ಲ, ಜಾತಿ ಅಂತ ಹೇಳಿದ್ರೆ ಜಾತಿಗೆ ಆಗೋಲ್ಲ. ಪಕ್ಷದ ಮೇಲೆ ಅವರು ಅವಲಂಬನೆ ಇರ್ತಾರೆ. ಈ ಸಾರಿ ಅವರು ಟಿಕೆಟ್ ಸಂಖ್ಯೆ ಹೆಚ್ಚಿದೆ ಅವ್ರದ್ದು, ನೋ ಡೌಟ್. ನಂಬರ್ 1 70,000 ವೋಟರ್ ಇದ್ದಾರೆ. ಅರೆ ಈಗ 2 ಕಡೆ ನಿಧನ ಆಗಿದೆ, ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟಿದ್ವಿ, ಇನ್ನೊಂದು ಕಡೆ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರ ಏನ್ ಕ್ಲೇಮ್ ಇದ್ರೆ ಬೇಕಾದ್ರೆ ಮುಂದಿನ ಜನರಲ್ ಎಲೆಕ್ಷನ್ ಮಾಡ್ಲಿ, ಅವಾಗ ನೋಡೋಣ ಬಂದಾಗ ಜನರಲ್ ಎಲೆಕ್ಷನ್. ಓಕೆ, ಥ್ಯಾಂಕ್ ಯು.